ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ನೋಡಿ, ವಿಡಿಯೋ ಆನ್ ಮಾಡಿದ ತಕ್ಷಣ ಯಾರಿರು ಪೈಲ್ವಾನ್ ಹಿಂಗೆ ಬರ್ತಾವ್ರೆ ಅಂತ ತಿಳ್ಕೊಂಡ್ರೆ ಜಿಮ್ ಬಾಡಿ ಗೊತ್ತಿರೋದು ನನ್ನ ತಮ್ಮ ಬಂದಿದ್ದಾನೆ. ಈಗ ಬಂದ ಬೆಂಗಳೂರಿಂದ ಏನೋ ಮಾಲೆ ಹಾಕಿಸ್ಕೊಂಡಿರೋಂಥ ಫ್ರೆಂಡ್ ಯಾರೋ ಅದಕ್ಕೆ ಬಂದಿದ್ದಾನೆ. ಹುಡುಗರೆಲ್ಲ ನೋಡ್ರಿ ಖುಷಿನೋ ಖುಷಿ ಅವ್ರ ಮಾಮ ಬಂದಿರೋದಕ್ಕೆ. ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಮೇಲ್ಗಡೆ ಬಂದೆ. ಹುಡುಗರನ್ನೆಲ್ಲ ಕಳಿಸಿ ನಾವು ಟಿಫನ್ ತಿಂದ್ಕೊಂಡು ಚಪಾತಿ ಚಟ್ನಿ ಮಾಡಿದ್ದೆ ತಿಂದ್ಕೊಂಡು ಮೇಲ್ಗಡೆ ಬಂದೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು. ಬ್ಲೌಸ್ ಸ್ಟಿಚ್ ಮಾಡೋವಿದ್ದಾವೆ, ಹಾಗೆ ಬಿಕ್ಕೆಣ್ಣು ತಗೊಬಂದೆ ತಿನ್ನೋಣ ಅಂತಂದು ತಿಂದ್ಕೊಂಡಂಗೆ ಬಟ್ಟೆ ಸ್ಟಿಚ್ ಮಾಡಬೇಕು. ಬ್ಲೌಸ್ ಇದ್ದಾವೆ ಸ್ಟಿಚ್ ಮಾಡೋವೆಲ್ಲ ಕಟಿಂಗ್ ಮಾಡಬೇಕು. ಫಸ್ಟ್ ಕಟಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟಿಚ್ ಮಾಡೋದು. ಫಸ್ಟ್ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಬಿಟ್ರೆ ಸ್ಟಿಚ್ ಮಾಡೋಕೆ ಸರಿ ಹೋಗುತ್ತೆ. ಇವಾಗ ಹೆಂಗಿದ್ರು ಕರೆಂಟ್ ಇದೆಯಲ್ಲ, ಕೆಲವೊಂದೊಂದು ಸರಿ ಕರೆಂಟ್ ಹೋಗುತ್ತಲ್ಲ, ಆ ಟೈಮಲ್ಲಿ ಮತ್ತೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಗೈಸ್ ಎಲ್ಲ ಒಂದು 8-10 ಬ್ಲೌಸ್ ಕಟ್ ಮಾಡಿದ್ದಾಯಿತು. ಇನ್ನೇನು ಟೈಮ್ ಆಯಿತು, ಕೆಳಗಡೆ ಹೋಗ್ಬೇಕು ಅಡುಗೆ ಮಾಡಬೇಕು ಅಂತಂದು. ಅದೇನು ಅಡುಗೆ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟೊಂದು ವೇಸ್ಟೇಜ್ ಬಿದ್ದಿದೆ. ನೋಡಿ ಎಷ್ಟೊಂದು ವೇಸ್ಟೇಜ್, ಎಷ್ಟು ನೋಡಿ ಎಲ್ಲ ಎಷ್ಟೊಂದು ವೇಸ್ಟೇಜ್ ಬಿದ್ದಿದೆ, ಅದೆಲ್ಲ ವೇಸ್ಟೇಜೇ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಅಡುಗೆ ಮಾಡಿ ಹಾಗೆ ನಮ್ಮ ಮನೇಲಿ ಫೋನ್ ಮಾಡಬೇಕು. ಊಟ ಮಾಡ್ಕೊಂಡು ಹೋಗ್ತಾರೆ ಅವ್ರು ಬಂದು, ಆಮೇಲೆ ಬಂದುಬಿಟ್ಟು ಸ್ಟಿಚ್ ಮಾಡ್ಕೊಳೋದು. ಎಷ್ಟು ಬ್ಯಾಗಿಗೆ ತುಂಬ್ತಾವ ಐಟಮ್ಮ. ಕಾಯಿ ತಗೊಂಡೋಗೋಕ್ಕೆ ಗೋಳಾಡ್ತಾನೆ ಹಂಗೇನೆ. ಇದು ತಗೊಂಡೋಗೋದು ಹಸೆಕಾಯಿ ಸೊಪ್ಪು ನೀರಾಗ ಊಟ ಮಾಡೋಕೆ ಸಿಗ್ತೈತೆ ನಿಂಗಲ್ಲಿ. ಸೊ ನೋಡಿ ಗೈಸ್, ಅವನು ಅಳಸಂದೆಕಾಯಿ ತಗೊಂಡೋಗಂದರೆ ತಗೊಂಡೋಗಲ್ಲ, ಬ್ಯಾಗ್ ಹಿಡಿಯಲ್ಲ ಅಂತ ಹೇಳ್ದ. ಬೇರೆ ಕವರ್ಗೆ ಹಾಕ್ಕೊಟ್ರೆ ಅದನ್ನ ಹಿಡ್ಕೊಂಡು ಹೋಗಲ್ವಂತವನು. ಬ್ಯಾಗಲ್ಲಿ ಎಷ್ಟಾಗುತ್ತೋ ಅಷ್ಟೇ ಸಾಕು ನನಗೆ ಅಂತ, ಅದಕ್ಕೆ ಬ್ಯಾಗಲ್ಲಿ ಇಟ್ಟರೆ ತಗೊಂಡೋಗ್ತೀನಿ ಅಂದೆ. ಅದು ಜಾಗ ಮಾಡಿ ಇಡ್ತಿದ್ದೀನಿ ಒಂದೊಂದೇ. ಫುಲ್ ಪ್ಯಾಕ್ ಆಗಿಬಿಟ್ಟೈತೆ, ಬ್ಯಾಗಲ್ಲಿ ಹಿಡಿಯಲ್ಲ. ಸೆಂದಿಗೂ ಇಡ್ತಾಯಿದ್ದೀನಿ ಎಲ್ಲನ. ಹೆಂಗೆ ನಿನ್ನ ಫೇಸ್ ವಾಶ್ ಬಿಸಾಕೀಗ ಜಾಗಿಲಿಲ್ಲಿ, ಏನಾದರೂ ಮಾಡ್ಕ. ನಾನು ಏನು ಹೇಳಿದ್ದು, ಬ್ಯಾಗಲ್ಲಿ ಇಟ್ಟರೆ ತಗೊಂಡೋಗ್ತೀನಿ ಅಂತ ತಾನೇ ನೀನು. ಜೋಬಾಗಿ ಇಕ್ಕೊಂಡು ಹೋಗಿ ಫೇಸ್ ವಾಶ್ನಿಂದ. ಯಾಕವರು ನಂಗೆ ಗೊತ್ತಿಲ್ಲಪ್ಪ. ಏನಿದೆ ಏಯ್ ನಾ ಕಾಣೆ ಸೊ ಇವಂದು ಹಳೆ ಕಣೆ, ಎಲ್ಲ ಇಕ್ಕಿದ್ಮೇಲೆ ಕೇಳ್ತಾನೆ ಇವನು. ಅಲ್ಲ ಯಾವುದೋ ಒಂದು ತಗೊಂಡು ಒರೆಸ್ಕೋಗಿ ಗೈಸ್. ನೋಡ್ರಿ ಇಲ್ಲಿ ಎಷ್ಟು ಇಕ್ಕೊಂಡವ್ ನೋಡ್ರಿ. ಫೇಸ್ ವಾಶು, ಕ್ರೀಮು, ಆಳ ಮುಳ್ಳ ಎಲ್ಲ ಇಕ್ಕೊಂಡವ್. ನೀವೆಲ್ಲ ಇಕ್ಕಂಬಕ್ಕೆ ಜಾಗ ಇರ್ತೈತೆ ಅವನಿಗೆ. ಏನೇನು ಐಟಮ್ ತಗೊಂಡೋಗಂದ್ರೆ ಜಾಗಿಲ್ಲ ನೋಡಿ. ಫೈನಲ್ಲಿ ಎಲ್ಲ ಇಕ್ಬಿಟ್ಟಿದ್ದೀನಿ. ಕವರ್ಗೆ ಹಾಕಿಕ್ಬೇಕಂತ ಆಮೇಲೆ ಬಿಚ್ಕಿಚ್ಕೊಂಡದ್ದು. ಕ್ಲಿಯರ್ ಆಯಿತು ನೋಡಿರಿ. ಇಲ್ಲೂ ಇಟ್ಟಿದ್ದೀನಿ ಅಳಸಂದೆಕಾಯಿ, ಮತ್ತು ಜಿಪ್ಪಲ್ಲೂ ಇಟ್ಟಿದ್ದೀನಿ ನೋಡಿ. ಬಿದ್ದೋಗ್ಬಿಡ್ತವೆ. ಸಪ್ರೇಟ್ ಕೊಟ್ಟರೆ ಅವ್ನು ತಗೊಂಡೋಗಲ್ಲ, ಬ್ಯಾಗ್ ತಗ್ಲಾಕೊಂಡು ಹೋಗ್ಬೇಕಷ್ಟೆ. ಚೀಲ್ದಾಗಾದರೆ ತಗೊಂಡೋಗಲ್ಲ ಅವನು. ಇಲ್ಲ ಹೇಳಿಲ್ಲಿ ಬಾಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಯಾರು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಮೋಷನ್ ಮಾಡ್ಕೋಬೇಡ ಇಲ್ಲಿ ನನ್ನ ಲಾಗಾಗಿ. ಒಳ್ಳೆಯದಾಗಲಿ.
ತುಂಬ ಐತಲ್ಲ. ಒಂದು ಸ್ವಲ್ಪ ಲೂಸ್ ಮಾಡ್ಕೊಂಡು ಇದ್ರ ಮ್ಯಾಕೆ ಬಿಟ್ಕ ಸೀಟಿನ ಮೇಲ್ಕೆ. ಸರಿ ಬಾಯ್ ಬಾಯ್ ಬಾಯ್. ಸೊ ಗೈಸ್ ನೋಡಿ ನನ್ನ ತಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಏನು ಸ್ಪೆಷಲ್ ಮಾಡಿಲ್ಲ, ದೇವಸ್ಥಾನ ಹತ್ರ ಹೋಗಿದ್ನಲ್ಲ ಅದಕ್ಕೆ. ನೀರಿನ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ಮೋಟ್ರ್ ಆನ್ ಮಾಡಿ ಹಿಂದೆ ನೀರು ಹೋಗ್ತಾ ಇದ್ದಾರೆ. ಹಾಗೆ ಇವತ್ತೇನು ಸ್ಕೂಲಲ್ಲೇನೋ ಚಿಲ್ಡ್ರನ್ಸ್ ಡೇ ಮಾಡ್ತಾರಂತೆ ಇವತ್ತು. ಅದಕ್ಕೋಸ್ಕರ ಲಂಚ್ ಏನು ಹೇಳಿಲ್ಲ, ಸ್ನ್ಯಾಕ್ಸ್ ಮಾತ್ರ ಹಾಕ್ಕಳಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಆಪಲ್ ಹಾಕೋಣ ಅಂತಂದು ಬಂದೆ ಕೊಡ್ತೀನಿ. ಆಪಲ್ ಹಚ್ಚುತ್ತಾ ಇದ್ದೀನಿ ಸ್ನ್ಯಾಕ್ಸಿಗೆ ಹಾಕ್ಕೊಡೋಣ ಅಂತಂದು. ಸ್ಕೂಲ್ ಬ್ಯಾಗ್ ಕೂಡ ಇಲ್ಲ ಇವತ್ತು, ಓನ್ಲಿ ಲಂಚು ಮತ್ತು ವಾಟರ್ ಬಾಟಲ್ ಅಷ್ಟೇ. ಸಾರಿ, ಸ್ನ್ಯಾಕ್ಸು ವಾಟರ್ ಬಾಟಲ್ ಅಷ್ಟೇ, ಲಂಚ್ ಇಲ್ಲ. ಲಂಚ್ ಏನೋ ಅಲ್ಲೇ ಕೊಡ್ತಾರಂತೆ ಇವತ್ತು, ಸ್ಕೂಲಲ್ಲೇ ರೆಫರ್ ಮಾಡ್ತೀವಿ ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ. ಈ ಥರ ಚಿಕ್ಕ ಚಿಕ್ಕ ವೆಚ್ಚ ಹಾಕ್ಬಿಟ್ರೆ ಹುಡುಗರಿಗೆ ಬಿಟ್ಟು ಒಂದು ಫೋರ್ಕ್ ಇಟ್ಬಿಟ್ರೆ ತಿನ್ಕೊತಾರೆ. ಅದಲ್ಲ, ಇದು ಇದೊಂದು ಬ್ಲೂ ಕಲರ್ದು. ಅದಾಕ ಫಸ್ಟು. ಇವತ್ತು ಕಲರ್ ಡ್ರೆಸ್ ಹೇಳಿದ್ದಾರೆ. ಅವ್ರಿಗೆ ಖುಷಿನೋ ಖುಷಿ ಹುಡುಗರಿಗೆ. ಅದು ಹಾಕೋಬೇಕು ಇದು ಹಾಕೋಬೇಕು ಅಂತಂದು ಹಾಕೊಳ್ತಿರ್ತಾರೆ. ನೆನ್ನೆಲ್ಲ ಆರೆಂಜ್ ಹಾಕಿದ್ನಲ್ಲ, ಮಕ್ಕಳಿಗೆ ಏನಂದರೆ ಡೈಲಿ ಒಂದೇ ಥರ ಹಾಕಿದ್ರೆ ಅವ್ರಿಗೂ ಬೋರ್ ಅನಿಸುತ್ತೆ. ಅದಕ್ಕೆ ಇವತ್ತು ಆಪಲ್ ಹಾಕ್ತಾಯಿದ್ದೀನಿ. ಒಂದೊಂದು ದಿನ ಒಂದೊಂದು ಥರ ಹಾಕಿ ಕಳಿಸೋದು ಸ್ನ್ಯಾಕ್ಸಿಗೆ. ಸರಿ, ಹೋಗಿ ರೆಡಿ ಆಗೋಗಿ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಹುಡುಗರು ಯೂನಿಫಾರ್ಮ್ ಡೈಲಿ ತೊಳಿತಾ ಇರಬೇಕಲ್ಲ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ತೊಳೆದಾಕ್ತೆ ಮೇಲ್ಗಡೆ ಬಂದೆ ಒಣ ಹಾಕೋಕ್ಕೆ ಅಂತಂದು. ಗಾಳಿಗೆ ಆರೋಗ್ತವೆ, ಒಂದೊಂದೇ ಹಾಕಿದ್ಮೇಲೆ ಒಂದೊಂದಕ್ಕೆ ಕ್ಲಿಪ್ ಹಾಕಬೇಕು, ಇಲ್ಲಾಂದರೆ ಕೆಳಗಡೆ ಬಿದ್ದೋಗ್ಬಿಡ್ತವೆ. ಅದಕ್ಕೆ ಒಂದೊಂದೇ ಹಾಕಿ ಕ್ಲಿಪ್ ಹಾಕ್ತಾಯಿದ್ದೀನಿ. ಬಿಸಿಲು ಚೆನ್ನಾಗಿ ಕಾಯ್ತಿದೆ ನೋಡಿ ಇವತ್ತು. ಮೇಲ್ಗಡೆ ನಿಂತ್ಕೊಂಡ್ರೆ ಸುಟ್ಟು ಬರೆ ಆಗ್ತಿದ್ದಾವೆ ಕಾಲೆಲ್ಲನ. ಬಟ್ಟೆ ಹಾಕಿದ್ದೆಲ್ಲ ಆಯಿತು. ಇದು 2 days ಲಾಗ್ ಆಗಿರುತ್ತೆ. ಹಾಗೆ ಬಟ್ಟೆ ಹಾಕಿದ್ದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು, ಕಟ್ ಮಾಡಿಟ್ಟಿದ್ನಲ್ಲ, ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡಬೇಕು. ಹಾಗೆ ಚಿಕ್ಕವನಿಗೆ ಬಾಯಲ್ಲಿ ಅಗ್ರಿಗಿತ್ತು, ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡೋಗಿ ಬರಬೇಕು. ಸ್ಕೂಲ್ಗೆ ಹೋಗಿದ್ದಾರೆ. ಇವತ್ತು ಸ್ವಲ್ಪ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಮಾಡ್ತಾರಂತೆ, ಅದಕ್ಕೋಸ್ಕರ ಅಲ್ಲೇ ವ್ಯಾನ್ ಹತ್ರ ಇಳಿಸ್ಕೊಂಡು ಮಧುಗಿರಿಗೆ ಹೋಗಿ ವ್ಯಾನ್ ಇಳಿಸ್ಕೊಂಡು ಅಲ್ಲಿಂದನೇ ಕರ್ಕೊಂಡೋಗಿ ತೋರಿಸ್ಕೊಂಡು ಬರಬೇಕು. ನೋಡಿ ಮಧುಗಿರಿಯಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬರಲಿಲ್ಲ. 1/2 hour ಆಯಿತು. 1/2 hour ಆಯಿತು, ಇನ್ನೂ ಬರಲಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಅಲ್ಲಿಂದ ಮಸಾಲೆ ಪೂರಿ ತಂದಿದ್ವಿ ಪಾರ್ಸಲ್ಲು. ಹುಡುಗರಿಗೆಲ್ಲ ಹಾಕ್ಕೊಟ್ಟಿದ್ದೀನಿ, ಎಲ್ಲರೂ ತಿಂದ್ವಿ. ನಾವು ತಿಂತಿದ್ದಾರೆ. ಅವಳೇ ನಮ್ಮ ಮನೆಯವ್ರು ನೋಡಬೇಕಿತ್ತು ಕಾಮಿಡಿ. ನಮ್ಮ ಅಜ್ಜಿ ಏನೋ ಅದು ಅಂತಂದರೆ ಮನೆಯವರು ಸೀಮೆ ಮುಸ್ರೆ ಇಕ್ತಾರಲ್ಲ ಆ ಥರ ಅಂತಾವ್ರೆ. ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಸೀಮೆ ಮುಸ್ರೆ ಇಕ್ತಾರಲ್ಲ ಆ ಥರ ನಾವು ಕುಡಿಯೋದು ಅಷ್ಟೇ ಅಂತ. ನಮ್ಮ ಅಜ್ಜಿ ಕೇಳಬೇಕು ಏನು ಐತೆ ಅಂತಂದು ಹೇಳ್ತೈತಿ. ಖಾರವಾಗೆ ಹುಳಿಯಾಗೆ ಚೆನ್ನಾಗಿತ್ತಾ? ಅಜ್ಜಿ ನೋಡಿ ಜೀರಿಗೆ ಥರ ಉಪ್ಪು ಹುಳಿ ಖಾರವಾಗಿ ಅಂತ ಹೇಳ್ತಾ ಇದ್ವಿ. ಇದೆಲ್ಲ ಎತ್ತಿ ಕೂತ್ಕೊಳ್ರಪ್ಪಿ. ಸೊ ಇಷ್ಟ ಇವತ್ತಿನ ಬ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್.